ಇಲಾಖೆಯಲ್ಲಿ ನಿವೃತ್ತಿ ಹೊಂದಿದ್ದೇನೆ. ಆದರೆ ಸಹಕಾರ ಕ್ಷೇತ್ರವನ್ನ ಇನ್ನೂ ಬಿಟ್ಟಿಲ್ಲ. ನಿವೃತ್ತಿ ನಂತರ ನನ್ನದೇ ಆದ ಒಂದು ಕಚೇರಿಯನ್ನು ತೆಗೆದು ಯಾರಿಗೆ ಅವಶ್ಯಕತೆ ಅಂದವರಿಗೆ ನನಗೆ ತಿಳಿದ ರೈಟ್ ವೇ ಅಂದರೆ ಕರೆಕ್ಟಾಗಿ ಕಳಿಸುವಂಥ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದೆ. ಹೀಗಾಗಿ ಇಲ್ಲಿನ ಆಡಳಿತ ಮಂಡಳಿಗಳು ನನ್ನ ಅಭಿಮಾನದಿಂದ ಈ ದಿನ ಚುನಾವಣೆ ನಡೆಸಬೇಕು ಅಂತ ಆಡಳಿತ ಮಂಡಳಿ ಹೇಳಿದರು. ಅದೇ ಹಿನ್ನೆಲೆಯಲ್ಲಿ ಚುನಾವಣಾ ಪ್ರಕ್ರಿಯೆಗಳನ್ನು ಎಲ್ಲ ಮುಗಿಸಿದ್ದೇನೆ. ಚುನಾವಣೆಗೆ ಎಲ್ಲರೂ ಸಹಕರಿಸಿದ್ದಾರೆ. ಎಲ್ಲೂ ಕೂಡ ಯಾರು ಕೂಡ ಬೆಳೆ ತೋರಿಸತಕ್ಕಂಥ ವಿಚಾರಗಳು ಬಂದಿಲ್ಲ. ನೀವು ಎಲ್ಲರೂ ಕೂಡ ಕೋಆಪರೇಟ್ ಮಾಡಿದ್ದೀರಿ, ಸಹಕರಿಸಿದ್ದೀರಿ. ಚುನಾವಣೆ ಕಾರ್ಯ ಮುಗಿದಿದೆ. ಸೋಲೋದು ಗೆಲ್ಲೋದು ಇದ್ದೇ ಇರುತ್ತೆ. ಸೋತ್ರ ತಾನೇ ಗೆಲ್ಲೋದು, ಗೆದ್ದ ಮೇಲೆ ಗೆಲ್ಲಿದ್ರೆ ಅಲ್ಲೇ ಇರ್ತಾರೆ, ಮತ್ತ ಮೇಲೆ ಎಲ್ಲೂ ಹೋಗಕ್ಕಾಗಲ್ಲ. ಸೋಲು ಗೆಲುವು ಇದ್ದೇ ಇರುತ್ತೆ. ಎಲ್ಲರೂ ನನಗೆ ಸಹಕಾರ ಮಾಡಿ ಚುನಾವಣೆ ಸುಸೂತ್ರವಾಗಿ ಪಾರದರ್ಶಕವಾಗಿ ನಡೆಯಲಿಕ್ಕೆ ಎಲ್ಲರೂ ಸಹಕಾರ ಮಾಡಿದ್ದೀರಿ. ಈಗ ಚುನಾವಣೆಯಲ್ಲಿ ಯಾರ್ಯಾರು ಎಷ್ಟು ಮತಗಳನ್ನು ಗಳಿಸಿದ್ದಾರೆ ಅನ್ನೋದನ್ನ ಪಟ್ಟಿ ಹೋಗ್ತೇನೆ. ನಂತರ ಯಾರ್ಯಾರು ಆಯ್ಕೆ ಆಗಿದ್ದಾರೆ ಒಟ್ಟು 11 ಜನ ಆಯ್ಕೆ ಮಾಡಬೇಕು. 22 ಜನ ಫೀಲ್ಡಲ್ಲಿ, ಹಾಗಾಗಿ 11 ಜನ ಆಯ್ಕೆ ಮಾಡಬೇಕಾಗಿತ್ತು. ನಾನು 22 ಜನ ಆಯ್ಕೆ ಮಾಡೋಕ್ಕಾಗೋದಿಲ್ಲ. ಅವ್ರು ಯಾರು ಬೇಸರಿಸ್ಕೋಬೇಡಿ. ಮತ್ತೊಮ್ಮೆ ಇನ್ನೊಂದು ಸಾರಿ ನಾನೇ ಬರ್ತೀನಿ. ಅವಾಗ ಮೆಟ್ಲು ಹಾಕ್ತೀರ ಆಗ್ಬೋದಾ? 317 ಮತಗಳನ್ನು ಕಳಿಸಿದ್ದಾರೆ. ಗೋವಿಂದರಾಜ ಕಣ್ಣನ್ ಇವರು 457 ಮತಗಳನ್ನು ಗಳಿಸಿದ್ದಾರೆ. ಗಂಗನರಸಿಂಹರು 350 ಮತಗಳು, ಚಿಕ್ಕವೀರಯ್ಯಗೆ 381, ನಾರಾಯಣ 466, ನಾರಾಯಣಪ್ಪ ಎನ್ 402, ಪ್ರಕಾಶ್ ಎಚ್ ಬಿ 354, ಬೈರೇಗೌಡ ಎಚ್ ಸಿ 307, ಮಂಜುನಾಥ್ ಪಿ ಎಸ್ 462, ರಮೇಶ್ ಬಿ ಎಸ್ 346, ರಾಜೇ ಅರಸ್ ಎಂವಿ 338, ರಾಮಚಂದ್ರ ಆರ್ 486, ರಾಮಣ್ಣ ಆರ್ 560, ರಾಮಸ್ವಾಮಿ ಎಚ್ ಬಿ 474, ರುದ್ರೇಗೌಡ 575, ವಿಮಲಾ ಎಸ್ 463, ವೆಂಕಟೇಶ್ ಎಂ 415, ಶಶಿಧರ್ 480, ಶಿವಪ್ಪ ಡಿಟಿ 489, ಶ್ರೀನಿವಾಸ್ ಟಿ 333, ಶಂಕರಪ್ಪ ಉಗ 345, ಸಂಪಿಗೆ ಎಂ ಶಿವಪ್ರಕಾಶ್ 429. ಇಷ್ಟೊಂದು ಮತಗಳನ್ನು ಕಳಿಸಿದ್ದಾರೆ. ಈಗ ಆಯ್ಕೆ ಮಾಡಬೇಕು ನಿಮಗೆಲ್ಲ ಹೇಳಿದೆ. ನಿಮ್ಮ ಆಡಳಿತ ನಿಯಮಾವಳಿಯಲ್ಲಿ 11 ಜನ ಆಯ್ಕೆ ಮಾಡ್ಕೊಂಡು ಬಂದಿದೆ. ಈಗ 11 ಜನದ ಹೆಸರನ್ನ ಆರ್ಡರ್ ಕರಿತೀನಿ. ಅವರು ಕೂಡ ಸರ್ಟಿಫಿಕೇಟ್ ಕೊಡ್ತೀನಿ. ಅವ್ರು ದಯವಿಟ್ಟು ಮೇಲ್ಗಡೆ ವೇದಿಕೆಗೆ ಬಂದು ನಿಮ್ಮ ಪರಿಚಯ ತಗೊಂಡು ಒಂದು ನನ್ನ ಸರ್ಟಿಫಿಕೇಟ್ ತಯಾರು ಮಾಡಿದ್ದೇನೆ. ಈ ಸರ್ಟಿಫಿಕೇಟ್ನ ತಗೊಂಡೋಗ್ಬೇಕು ಅಂತ ತಮ್ಮಲ್ಲಿ ವಿನಂತಿ. ಮೊದಲಿಗೆ ಶ್ರೀ ರುದ್ರೇಗೌಡ ಇವರು ಮೊದಲನೇ ಸ್ಥಾನದಲ್ಲಿ ಆಯ್ಕೆಯಾಗಿದ್ದಾರೆ. ಆಗಿದೆ ಸರ್, ಒಂದು ಸೆಕೆಂಡ್. ಸರ್ಟಿಫಿಕೇಟ್ ಕೊಡಿ ಸರ್. ಚುನಾವಣಾ ಕಾರ್ಯಕ್ರಮ ನನ್ನ ಚುನಾವಣಾ ಕಾರ್ಯವನ್ನು ನಿಮ್ಮೆಲ್ಲರ ಸಹಕಾರದಿಂದ, ಆಡಳಿತ ಮಂಡಳಿಗಳ ಸಹಕಾರದಿಂದ ಅವತ್ತು ಈ ದಿವಸ ಯಾರ ಚುನಾವಣೆ ಕಂಟೆಂಟ್ ಎಲ್ಲರೂ ಸೇರಿ ನನ್ನ ಸಹಕಾರ ನೀಡಿ ನನ್ನ ಚುನಾವಣಾ ಕಾರ್ಯವನ್ನು ಸುಸೂತ್ರವಾಗಿ ತಾವೆಲ್ಲರೂ
ಸಹಕರಿಸಕ್ಕಾಗಿ ಎಲ್ಲ ನಿರ್ದೇಶಕರಿಗೆ, ಕಮಿಟಿಯವರಿಗೆ, ಗವರ್ನರ್ ಸದಸ್ಯರಿಗೆ ನನ್ನ ಶುಭಕಾಮನೆಗಳನ್ನು ಸಲ್ಲಿಸ್ತೇನೆ. ನನ್ನ ಸಿಬ್ಬಂದಿ ಕೂಡ ನಾನು ಎಷ್ಟೇ ಪ್ರಯತ್ನ ಪಟ್ಟರು ನನ್ನ ಸಿಬ್ಬಂದಿ ಕೂಡ ಚುನಾವಣೆಯನ್ನ ಸಂಪೂರ್ಣವಾಗಿ ಜವಾಬ್ದಾರಿ ನಡೆಸಿದ ಸಿಬ್ಬಂದಿ ನನ್ನ ಸಿಬ್ಬಂದಿಗೂ ಕೂಡ ಧನ್ಯವಾದಗಳು. ಈ ಒಂದು ಚುನಾವಣೆ ಪ್ರಕ್ರಿಯೆ ಕಳೆದ ಒಂದೂವರೆ ತಿಂಗಳಿಂದ ನಡೀತಾ ಇದೆ. ನಮ್ಮ ರಾಮಣ್ಣವರಿಂದ 2 ತಿಂಗಳಿಂದಲೇ ಚುನಾವಣೆನ ಶುರು ಮಾಡಿಬಿಟ್ಟಿದ್ರು. ನಾನು ಚುನಾವಣೆ ಸರ್ ಇಲ್ಲಲ್ಲ ಅಂತ ಅನೌನ್ಸ್ ಮಾಡಿದ ತಕ್ಷಣ ಅವರು ಎಲ್ಲ ಕಡೆ ಹೋಗೋದು, ನಮ್ಮನ್ನು ಟೀಮ್ ಮಾಡಿದ್ವಿ, ನಮ್ಮನ್ನು ಗೆಲ್ಲಿಸಿ ಅಂತ ಹೇಳಿ ಅವರು ಸ್ವಲ್ಪ ಕೇಳಿಕೊಂಡು ಮಾಡಿದ್ರು. ಇರಲಿ, ಅದೇ ತಪ್ಪಿಲ್ಲ. ನಾನು ಇದು ಕಾಣಬೇಕು ಬನ್ನಿ ಬಣ್ಣ ಹಾಕಿ ಪ್ರಕ್ರಿಯೆ ಮುಗಿದಿದೆ. ಈ ಚುನಾವಣೆಗೆ ನಮ್ಮ ಚುನಾವಣಾಧಿಕಾರಿಯಾದ ಅಶ್ವಥ್ ಅವರು, ನಾವು ರಾಷ್ಟ್ರೀಯ ಅವರನ್ನ ಕರ್ಕೊಂಡು ಬಂದಿದ್ದು. ಅವರ ಚಟುವಟಿಕೆ ಮತ್ತು ಅವರು ನಡೆಸುವ ನೀತಿ ನಮಗೆ ಬಹಳ ಇಷ್ಟ ಆಯಿತು. ಯಾವಾಗಲೂ ಫೋನ್ ಮಾಡಿದ್ರು ಫೋನ್ ಅವರು ರಿಸೀವ್ ಮಾಡಿಕೊಡ್ತಾರೆ. ನಮ್ಮ ಏನು ತೊಂದರೆಗಳಿದೆ ಅದನ್ನು ಇಮಿಡಿಯೇಟಾಗಿ ಸಾಲ್ವ್ ಮಾಡ್ತಾರೆ. ಬಹಳ ಚೆನ್ನಾಗಿ ನಡೆಸ್ಕೊಟ್ಟು ಅವರಿಗೆ, ಅವರ ಸಿಬ್ಬಂದಿ ವರ್ಗದವರಿಗೆ ಮೊಟ್ಟ ಮೊದಲ ಬಾರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ಚುನಾವಣೆ ಆಕ್ಚುಲಿ ನಾವು ಓಟ್ ಟೀಮ್ ಇರೋಣ ನಮ್ಮ ಕಾರ್ಯದರ್ಶಿ ಅವರು ಹೇಳಿದ್ರು, ಅದಕ್ಕೆ ವಿಪುಲಾವತ್ತು ಸೇರಿಸ್ಕೊಳ್ಳೋಣ ಅಂತ. ಇದು ಹಾಗೆ ಆಗಿದೆ. ಅದು ವಿಪುಲಾವತ್ತು ಕಾರಣಕ್ಕೆ ಹೋಗಿ ನಮ್ಮ ಶಶಿಧರು ಇನ್ನಾದ್ರು, ಅದು ಬಿಟ್ಟರೆ ಬೇರೆ ಅದನ್ನೇ ಸುನಿಲ್ ಬಂದು ರಾಮಸ್ವಾಮಿ ಇಬ್ಬರು ನ್ಯೂ ಎಂಟ್ಮೆಂಟ್ ಆಗಿದ್ದಾರೆ. ಇದುವರೆಲ್ಲ ಅಲಭ್ಯ ಇದೀಗ. ಹಾಗಾಗಿ ಏನು ನಾವು ಸಹಕಾರ ನೀಡುವ ಆ ಸಹಕಾರವನ್ನು ಕೊಡೋಣ. ನಮಗೆ ನಮ್ಮ ನೌಕರರ ಹಿತದೃಷ್ಟಿ ಇಂಪಾರ್ಟೆಂಟು, ಅವರ ಕ್ಷೇಮಾಭಿವೃದ್ಧಿ ಇಂಪಾರ್ಟೆಂಟು. ಅದಕ್ಕೆ ನಾವು ಜಾಸ್ತಿ ಒತ್ತನ್ನು ಕೊಡೋದ್ರಿಂದ ಈ ಹಿಂದಿನ ಅವಧಿಯಲ್ಲಿ ನನಗೆ ಸಹಕರಿಸಿದ ಎಲ್ಲ ನನ್ನ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ, ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಚುನಾವಣೆ ಯಾವಾಗಲೂ ಆಗಿದೆ. ಯಾರು ಗೆಲ್ತಾರೆ ಯಾರು ಗೆಲ್ತಾರೆ ಅಂತ ಗೊತ್ತಾಗಲ್ಲ. ಆದ್ರೂ ನಾವು ಕಾಂಪೀಟ್ ಮಾಡಿ ಎಲ್ಲ ಪ್ರಯತ್ನ ಪಟ್ಟಿದ್ದೀವಿ. ನಮ್ಮ ಭಿನ್ನಾಭಿಪ್ರಾಯಗಳೇನಿತ್ತು ಅವನ್ನೆಲ್ಲವನ್ನ ಮರೆತು ನಾವು ಮುಂದೆ ಕೆಲಸ ನಿರ್ವಹಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ ಹೇಳಿದ್ವಿ. ನಮ್ಮ ಟೀಮಿನಲ್ಲಿ ಬಹಳ ಟೀಮಿನ ಮೆಂಬರ್ಸ್ಗಳು ಅವರು ಚುನಾವಣೆಯಲ್ಲಿ ಪರಾಜಿತರಾಗಿದ್ದಾರೆ. ಧೈರ್ಯಗಳು ಬೇಡ, ಮುಂದಿನ ದಿನಗಳಲ್ಲಿ ಒಳ್ಳೆಯ ಆಗ್ಬೋದು ಅಂತ ನಾನು ಆಶಿಸ್ತಾ, ಅವರಿಗೂ ಸಹ ನಿಜವಾಗ್ಲೂ ಅವರು ಬಹಳ ಸಹಕಾರವನ್ನು ಮಾಡಿದ್ರು. ನಾವು ಕಳೆದ ಒಂದು ವಾರದಿಂದ ನಾವು ಬಹಳ ಚಟುವಟಿಕೆಯಲ್ಲಿ ಕೆಲಸ ಮಾಡಿದ್ರು. ಆದರೆ ನಾವು ಮತದಾರರ ಪ್ರಭುಗಳ ತೀರ್ಮಾನವನ್ನು ಒಪ್ಕೊಳ್ತೀವಿ. ಅವರೇನು ನಮಗೆ ಕರುಣಿಸಿದರೆ ಅದಕ್ಕೆ ನಾವು ಪ್ರಸಾದ ತಗೊಳ್ತೀವಿ. ಹಾಗಾಗಿ ಅವರಿಗೂ ಸಹ ನಾನು ಧನ್ಯವಾದ ಹೇಳ್ತೀನಿ. ನಮ್ಮ ಜೊತೆಯಲ್ಲಿ ಇದ್ದು ಸೋಲರು ಸಹ ಯಾರು ತುಟಿಗಿಡಬೇಡಿ. ನಾವು ನಿಮ್ಮ ಜೊತೆ ಇರ್ತೀವಿ. ನಿಮ್ಮ ಆಸೆಗಳು ಏನಿದೆ, ನಿಮ್ಮ ತೊಂದರೆಗಳೇನಿದೆ ಅದನ್ನ ನೀವು ನಮ್ಗೆ ಹೇಳಿದ್ರೆ ನಾವು ಅದನ್ನು ನಾವು ಕಮ್ಯುನಿಕೇಟ್ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ಈಗ ನನ್ನ ಈ ಸಂಘದ ಇದರಿಂದ ಗೆದ್ದಂತ ಎಲ್ಲ 11 ಜನ ಅಭ್ಯರ್ಥಿಗಳಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ, ಸೋತ ಅಭ್ಯರ್ಥಿಗಳಿಗೂ ಸಹ ನನ್ನ ಅಭಿನಂದನೆ ಪ್ರೀತಿಪೂರ್ವಕ ಸ್ವಾಗತ ಅಭಿನಂದನೆ ಸಲ್ಲಿಸ್ತಾ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಜೈ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇಷ್ಟೊಂದು ಶಾಂತ ರೀತಿಯಲ್ಲಿ ಚುನಾವಣೆ ನಡೆಯಲಿಕ್ಕೆ ಸಹಕಾರ ನೀಡಿದ ಎಲ್ಲ ನನ್ನ ಆತ್ಮೀಯ ನಿವೃತ್ತ ಸ್ನೇಹಿತರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಏಕೆಂದರೆ ಇದೇನು ಸಾಧ್ಯ ಅಂತ ನಾನು ಭಾವಿಸ್ತೀನಿ. ನಾವು ದಯವಿಟ್ಟು ಸೋತಿದ್ದೀವಿ, ನಾವು ಗೆದ್ದಿದ್ದೀವಿ ಈ ಭಾವನೆ ಬೇಡ. ಏಕೆಂದರೆ ಅದು ಯಾವುದೇ ಥರದ್ದು ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಅದರಲ್ಲೂ ಗೆಲ್ಲೋದು ಸೋಲೋದು ಇದ್ದೇ ಇರುತ್ತೆ. ಈಗ ನನ್ನ ಜೊತೆಗೂ ನಿಂತಿದ್ದವರು ಸೋತಿದ್ದಾರೆ. ಯಾರು ತಾವು ಅದರಿಂದ ಭಾವಿಸ್ಬೇಡಿ. ಏನು ಕಾರ್ಯಕ್ರಮಗಳನ್ನ ಹಾಕಿದ್ವಿ. ಈಗ ನಾನು ಲಾಸ್ಟ್ ಕಳೆದ ಕಾರ್ಯಕ್ರಮ ಸಮಿತಿಗಳು ಹೇಳ್ತೇನೆ, ಅಧ್ಯಕ್ಷರು ಹೇಳ್ತಾರೆ, ಸಂಪೇಶ್ವರರು ಹೋಗೋರಿಲ್ಲ, ಯಾರು ಅಂತೇಳಿ ಹೇಳ್ತೇವೆ. ಆದರೆ ಇರಲಿ, ಆಯಿತು, ಆಗಿದೆ. ಮುಂದೆ ಏನು ಕಾರ್ಯಕ್ರಮಗಳನ್ನ ಹಾಕಬೇಕು, ಈಗೇನು ನಾವು ಈಗಾಗಲೇ ನಮ್ಮ ಇವತ್ತಿನ ಸದಸ್ಯರ ಸಭೆಯಲ್ಲಿ ಮಂಡಿಸಿದ್ವಿ, ಅದನ್ನೆಲ್ಲ ಕಾರ್ಯಗತಗೊಳಿಸೋಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀವಿ. ಹಾಗೆ ಈ ಒಂದು ಚುನಾವಣೆಯನ್ನು ಇಷ್ಟೊಂದು ಶಾಂತ ರೀತಿಯಲ್ಲಿ, ಏಕೆಂದರೆ ನಮಗೆ ಎಷ್ಟೊಂದು ಸಹಕಾರ ಇದಕ್ಕೆ ನಾನೇನು ತೋರಿಸ್ಬಿಟ್ಟಿದ್ದೆ ಗೊತ್ತು. ಅನೇಕ ಚುನಾವಣೆಗಳನ್ನು ಅನುಭವಿಸಿದ್ದಾರೆ.
ಅವರಿಗೆ ಈ ವರ್ಷದ ರಾಜ್ಯ ಸರ್ಕಾರ ಸಹಕಾರ ರತ್ನ ಪ್ರಶಸ್ತಿನೂ ಸಹ ಇವತ್ತು ಸಹ ಅವರು ಸುಮ್ಮನೆ ನಿಂತ್ಕೊಂಡಿಲ್ಲ. ಅಲ್ಲಿ ಸಹಕಾರ ಭವನದಲ್ಲಿ ಒಂದು ಕಚೇರಿ ತಗೊಂಡು ಸಹಕಾರ ಇಲಾಖೆಯ ಏನಾದರೂ ಸಮಸ್ಯೆಗಳಿಗೆ ಸೂಕ್ತ ಸಲಹೆಗಳನ್ನು ಅದರಿಂದ ಒಂದು ಸೇವೆಯನ್ನು ಇವತ್ತು ಸಹ ಸಹಕಾರ ಇಲಾಖೆ ಮಾಡಿಕೊಂಡಿರ್ತಾ ಇದ್ದಾರೆ. ಅದು ಶ್ಲಾಘನೀಯ ಅಂತ ಹೇಳ್ತಾ ಎಲ್ಲ ಅವರ ಸಿಬ್ಬಂದಿ ವರ್ಗಕ್ಕೆ ಮತ್ತು ನಮ್ಮ ಈ ಒಂದು ಭವನದ ಸಿಬ್ಬಂದಿ ವರ್ಗಕ್ಕೆ ಹಾಗೆ ಪೊಲೀಸ್ ಇಲಾಖೆಗೆ ಹಾಗೂ ನಿಮ್ಮೆಲ್ಲರಿಗೂ ಹಿರಿಯರಾದಂಥ ಚೋಳಗೌಡರಿಗೆ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸಿ ಇವತ್ತು ಈ ಒಂದು ಚುನಾವಣೆ ಶಾಂತಿ ರೀತಿಯಲ್ಲಿ ನಡೆಯುತ್ತೆ ಎಲ್ಲ ನನ್ನ ನಿವೃತ್ತ ವ್ಯಕ್ತಿಗಳು ಕಾರಣ ಅಂತ ಮತ್ತೊಮ್ಮೆ ಅವ್ರಿಗೆ ಹೇಳ್ತಾರೆ. ನಮ್ಮ ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ಅವ್ರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ವಂದನೆಗಳನ್ನು ತಿಳಿಸಿ ನನ್ನ ನಮಸ್ಕಾರ. ಬೋರ್ಡ್ಗೆ ಅಡ್ಡ ಬೋರ್ಡ್ಗೆ ಸೆಂಟ್ರಿ ಬರಕ್ಕೆ ಹಿಂದೆ ಪಾಪ 11 ಜನ ಬಂದ್ರ, ಎಷ್ಟು ಜನ ಅವರಲ್ಲಿ? ನೆಕ್ಸ್ಟ್ ನಾವು ಬರ್ತಾ ಇರ್ತೀವಿ ಅಂತ ಚುನಾವಣೆ ಇದ್ದಂಗೆ ನಾವು ಸೈಲೋಡಿ ಸರ್. ಹಲೋ, ಈ ಕಡೆ ಇಲ್ಲಿ ಹಾಂ ಹಾಗೆ ಇದಾಗಿದೆ ಸರ್. ಮುಂದೆ ಸ್ವಲ್ಪ ಹಾಂ ಸ್ವಲ್ಪ ಅಲ್ಲ ಇಲ್ಲಿ ರೆಡಿ ಸರ್. ಇಲ್ಲಿ ರೆಡಿ ಸರ್, ರೆಡಿ ಸರ್, ರೆಡಿ ಸರ್. ಹಾಂ ರೆಡಿ ರೆಡಿ. ಈ ಕಡೆ